ಹಾಯ್ KCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಇದರ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದರೆ ಕಂಪ್ಲೀಟ್ ಸೆಕೆಂಡ್ ರೌಂಡ್ ನ ಶೆಡ್ಯೂಲ್ ಅಂದ್ರೆ ಡೇಟ್ಸ್ ಅನ್ನು ಕೂಡ ಯಾವ ಟೈಮ್ಗೆ ಯಾವ ಪ್ರೊಸೀಜರ್ ಇರುತ್ತೆ ಅದನ್ನು ಕೂಡ ಅನೌನ್ಸ್ ಮಾಡಿದರೆ ಎಲ್ಲದನ್ನು ಕೂಡ ಹೇಳ್ತಾ ಹೋಗ್ತೀನಿ. ವಿಡಿಯೋ ತಪ್ಪದೆ ಲೈಕ್ ಮಾಡಿ ಎಲ್ಲರೂ ಕೂಡ 1000 ಲೈಕ್ಸ್ ಆಗತ್ತೆ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಬೇಕು. ಸರಿ, ಈಗ ಮೊದಲಾಗಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದರೆ MBBS BDS ಕೋರ್ಸ್ ನ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೀವು ಅಫಿಷಿಯಲ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ನಂತರ ತುಂಬಾ ವಿದ್ಯಾರ್ಥಿಗಳು ಫಾರ್ಮಸಿ ಕೋರ್ಸ್ ನ ಆಪ್ಷನ್ ಎಂಟ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಫಾರ್ಮಸಿ ಕೋರ್ಸ್ ನ ಆಪ್ಷನ್ ಎಂಟ್ರಿ ಕೂಡ ಈಗಲೇ ಸ್ಟಾರ್ಟ್ ಆಗುತ್ತೆ. ನಂತರ ಫಾರ್ಮಸಿ ಕೋರ್ಸ್ ಗಳ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಕೇಳಿದವರು ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಿದರೆ ಯಾರು ಈ ಫಾರ್ಮಸಿ ಕೋರ್ಸ್ ನ ಮಾಡ್ಬೇಕು ಅಂತಿದ್ರೆ ಅವ್ರು ತಪ್ಪದೇ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದರ ನಂತರ ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಆಗಿದೆ. ನಿಮ್ಮ ಆಪ್ಷನ್ ಎಂಟ್ರಿ ಅಂದ್ರೆ ಕಾಲೇಜ್ ಲಿಸ್ಟ್ ಏನಿದೆ ಅದರಲ್ಲಿ ಫಾರ್ಮಸಿ ಕಾಲೇಜ್ ಕೂಡ ನೀವು ಆಡ್ ಮಾಡ್ಕೋಬಹುದು. ಓಕೆ, ನಂತರ ಆಪ್ಷನ್ ಎಂಟ್ರಿ ಏನಿದೆ ಅದು ಇವತ್ತಿನಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಆಗಸ್ಟ್ 7 ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇದುವರೆಗೆ ಲಿಂಕ್ ಬಂದಿಲ್ಲ, ಬಂದ ನಂತರ ಹೇಳ್ತೀನಿ, ಟೆನ್ಷನ್ ತಗೋಬೇಡಿ. ಇಲ್ಲದ್ರೆ ನೀವು ಕೂಡ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ಕೊಂಡು ಚೆಕ್ ಮಾಡ್ತಾ ಇರಬಹುದು. ಅದರ ನಂತರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಸ್ಟ್ 13 ಅಂತ ಹೇಳಿದ್ದಾರೆ. ಆಗಸ್ಟ್ 13ರ ಮುಂಜಾನೆ 9 ಗಂಟೆವರೆಗೆ ನೀವು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅನ್ನ ಮಾಡಬಹುದು ಅಥವಾ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಹೇಳಿದ್ದಾರೆ. ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಯಾವ್ಯಾವ ರೀತಿ ಎಡಿಟ್ ಮಾಡಬಹುದು ಅದನ್ನು ಕೂಡ ಈಗ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾರೆ. ಈ ಕಾಲೇಜ್ನ ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಸ್ಟಡಿ ಮಾಡಿದಂತಹ 85% ವಿದ್ಯಾರ್ಥಿಗಳು ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಸೆಲೆಕ್ಟ್ ಆಗಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಕಾಲೇಜ್ನವರು ಇನ್ಫೋಸಿಸ್, TCS, IBM, ICT ಅಕಾಡೆಮಿ ಈ ರೀತಿ ಕಂಪನಿಗಳ ಜೊತೆಗೆ MOU ಸೈನ್ ಮಾಡಿದರೆ ಇದರಿಂದ ಒಳ್ಳೆ ಕಂಪನಿಗಳಲ್ಲಿ ನಿಮಗೆ ಇಂಟರ್ನ್ಶಿಪ್ ಪಡೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಂತರ ಈ ಕಾಲೇಜ್ಗೆ NAC ಮತ್ತು NBA ಕಡೆಯಿಂದ ಅಕ್ರಿಡೇಷನ್ ಸಿಕ್ಕಿದೆ. ಇಲ್ಲಿ ನಡೆಯುವಂತಹ ಇನ್ನೋವೇಷನ್ ಆಕ್ಟಿವಿಟೀಸ್ಗೆ AICT ದವರು IIC 4 ಸ್ಟಾರ್ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ QSI ಗೇಜ್ ಕಡೆಯಿಂದ ಡೈಮಂಡ್ ರ್ಯಾಂಕಿಂಗ್ ಅನ್ನು ಕೂಡ ಈ ಕಾಲೇಜ್ ಪಡೆದುಕೊಂಡಿದೆ. ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅದೇ ರೀತಿ ಅಡ್ಮಿಷನ್ಗೋಸ್ಕರ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ಸ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದ್ರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಿ. ಈಗ ಈ ಆಪ್ಷನ್ ಎಂಟ್ರಿ ಏನಿದೆ ಅದರಲ್ಲಿ ಎಡಿಟಿಂಗ್ ಯಾವ ರೀತಿಯಲ್ಲಿ ನಾವು ಮಾಡಬಹುದು ಅದನ್ನು ನಿಮಗೆ ಹೇಳೋದಾದ್ರೆ, ಈಗ ಈ ಹಿಂದೆ ಕೆಲವು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಆಯ್ತು, ಹಾಗೆ ವೆಟರ್ನರಿ, ಅಗ್ರಿಕಲ್ಚರ್ ಈ ಎಲ್ಲಾ ಕೋರ್ಸ್ ರಿಲೇಟೆಡ್ ಆಪ್ಷನ್ ಎಂಟ್ರಿ ಮಾಡಿದ್ರಿ. ನಂತರ ಸೀಟ್ ಅಲಾಟ್ಮೆಂಟ್ ಆಯ್ತು, ಸೀಟ್ ಅಲಾಟ್ ಆದ್ಮೇಲೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡಿ ಈಗ ಸೆಕೆಂಡ್ ರೌಂಡ್ಗೆ ಬಂದಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಆಲ್ರೆಡಿ ಯಾವ ಕಾಲೇಜ್ಗಳು ಇದಾವೋ ಆ ಕಾಲೇಜ್ಗಳ ಪ್ರಿಯಾರಿಟಿ ಆರ್ಡರ್ ಅನ್ನ ಚೇಂಜ್ ಮಾಡಬಹುದು. ಅದ್ರ ಜೊತೆಗೇನೆ ಯಾವ್ದಾದ್ರು ಕಾಲೇಜ್ ನಿಮ್ಗೆ ಈಗ ಬೇಡ ಅಂತ ಅನ್ಸಿದ್ರೆ ಆ ಕಾಲೇಜನ್ನ ನಿಮ್ಮ ಲಿಸ್ಟ್ ಇಂದ ಡಿಲೀಟ್ ಕೂಡ ಮಾಡಬಹುದು. ಈಗ ಮತ್ತೆ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ, ಅವರು ಈ ಹಿಂದೆ ಆಪ್ಷನ್ ಎಂಟ್ರಿ ಮಾಡಿದಾರೆ, ಹಿಂದೆ ಯಾವುದು ಎಂಜಿನಿಯರಿಂಗ್ ಆಯ್ತು, ಅಗ್ರಿಕಲ್ಚರ್, ವೆಟರ್ನರಿ ಈ ರೀತಿ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಿದರೆ ಅವರಿಗೆ ಯಾವುದೋ ಸೀಟ್ ಕೂಡ ಅಲಾಟ್ ಆಗಿದೆ. ಚಾಯ್ಸ್ 2 ಆರ್ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡು ಈಗ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದಾರೆ. ಬಟ್ ಅವರ ಮೇನ್ ಟಾರ್ಗೆಟ್ ಆಗಿರೋದು MBBS ಅಥವಾ BDS ಅಥವಾ ಫಾರ್ಮಸಿ ಕೋರ್ಸ್. ಹಾಗಿದ್ರೆ ಅಂತ ವಿದ್ಯಾರ್ಥಿಗಳು MBBS, BDS ಹಾಗೆ ಫಾರ್ಮಸಿ ಕೋರ್ಸ್ ಗಳನ್ನ ಆಫರ್ ಮಾಡುವಂತ ಕಾಲೇಜಸ್ ಏನಿರುತ್ತೆ ಆ ಕಾಲೇಜ್ಗಳನ್ನ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಈ ಹಿಂದೆ ಇರುವಂತಹ ಆಪ್ಷನ್ ಎಂಟ್ರಿ ಲಿಸ್ಟ್ ಅದಕ್ಕೆ ಆಡ್ ಮಾಡ್ಕೊ, ಸರಿನಾ? ನಂತರ ಕೆಲವು ವಿದ್ಯಾರ್ಥಿಗಳಿಗೆ ಈಗ ಸೀಟೇ ಸಿಕ್ಕಿರಲ್ಲ, ಫಸ್ಟ್ ರೌಂಡ್ ಸೀಟೇ ಸಿಕ್ಕಿಲ್ಲ, ನಾನೇನ್ ಮಾಡ್ಬೇಕೀಗ ಅಂತ ಹೇಳಿದ್ರೆ ಇದು ಮ್ಯಾಂಡೇಟರಿ ಸ್ಟೆಪ್. ಈ ಸ್ಟೆಪ್ ಅನ್ನು ನೀವು ಫಾಲೋ ಮಾಡಲೇಬೇಕು. ಫಾಲೋ ಮಾಡಿದ್ರೆ ಮಾತ್ರ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಆಟೋಮೆಟಿಕ್ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿಗೆ ಲಿಂಕ್ ಅನ್ನ ಏನು ಕೊಡ್ತಾರೆ, ಆ ಲಿಂಕ್ ಅನ್ನ ಕೊಟ್ಟಾಗ ನೀವು ತಪ್ಪದೆ ಲಾಗಿನ್ ಆಗ್ಬೇಕು. ಲಾಗಿನ್ ಆದ ನಂತರ ಅಲ್ಲಿ ಐ ವಿಲ್ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಒಂದು ಬ್ಲಾಕ್ ಇರುತ್ತೆ, ಬಾಕ್ಸ್ ಇರುತ್ತೆ, ಅದರಲ್ಲಿ ಎಸ್ ಅಂತ ಮಾರ್ಕ್ ಅನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು. ಅದ್ರ ನಂತರ ಬೇಕಿದ್ರೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಕೋಬಹುದು, ಇಲ್ಲಿದ್ರೆ ಅದೇ ಆಪ್ಷನ್ ಎಂಟ್ರಿ ಇಟ್ಕೊಂಡು ಸೆಕೆಂಡ್ ರೌಂಡ್ಗೆ ಹೋಗ್ಬಹುದು, ಏನು ತೊಂದರೆ ಇಲ್ಲ. ಅಥವಾ ನೀವು ಕೂಡ ಈಗ MBBS, BDS ಅಥವಾ ಫಾರ್ಮಸಿ ಕೋರ್ಸ್ ಅನ್ನ ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ ಆಡ್ ಕೂಡ ಮಾಡ್ಕೋಬಹುದು, ಅದಕ್ಕೂ ಕೂಡ ಏನೋ ತೊಂದರೆ ಇಲ್ಲ. ಬಟ್ ಮಿನಿಮಮ್ ಒನ್ ಟೈಮ್ ಲಾಗಿನ್ ಆಗಿ ಐ ವಿಲ್ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಬೇಕು, ಸರಿನಾ? ಸೊ ಇದಿಷ್ಟು ಪ್ರಾಸೆಸ್ ಇರುತ್ತೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅಲ್ಲಿ. ಅಂದ್ರೆ ಯಾವ್ಯಾರು ಈ ಹಿಂದೆ ಆಪ್ಷನ್ ಎಂಟ್ರಿ ಮಾಡಿದಿರಾ ಅಥವಾ ಕೆಲವು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ನಾನೀಗ MBBS ಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಿದಾಗ ಲಿಂಕ್ ಕೊಡ್ತಾರಲ್ವಾ, ಅದ್ರ ನಂತರ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಿದಾಗ ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಫೀಸ್ ಅನ್ನ ಪೇ ಮಾಡೋದಕ್ಕೆ ತೋರಿಸುತ್ತೆ. 750 rupees ಫೀಸ್ ಇರುತ್ತೆ, ಅದನ್ನ ಪೇ ಮಾಡ್ಕೊಂಡು ನೀವು MBBS, BDS, ಆಯುಷ್ ಅದ್ರ ಜೊತೆಗೇನೆ ಯಾವುದು ಫಾರ್ಮಸಿ ಕೋರ್ಸ್ ನ ಆಪ್ಷನ್ ಎಂಟ್ರಿ ಮಾಡಬಹುದು. ಈ ಹಿಂದೆ ಆಪ್ಷನ್ ಎಂಟ್ರಿ ಮಾಡದೇ ಇರೋರು ಕೂಡ
ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಮತ್ತೆ ಆಪ್ಷನ್ ಎಂಟ್ರಿ ಫೀಸ್ ಪೇ ಮಾಡೋದು ಇರೋದಿಲ್ಲ ನಿಮಗೆ. ನೀವು ಆಲ್ರೆಡಿ ಇರುವಂತಹ ಲಿಸ್ಟ್ ಏನಿದೆ ಅದಕ್ಕೇನೆ ಬೇಕಿದ್ರೆ MBBS BDS ಅದ್ರ ಜೊತೆಗೆ ಫಾರ್ಮಸಿ ಕೋರ್ಸ್ಗಳನ್ನ ಆಡ್ ಮಾಡ್ಕೊಂಡು ಏನ್ ಮಾಡ್ತೀರಾ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನಂತರ ಯಾರ್ಯಾರಿಗೆ ಈಗ ಏನು ಫಸ್ಟ್ ರೌಂಡ್ ಸೀಟ್ ಔಟ್ ಆಗಿತ್ತು ಅವರು ಚಾಯ್ಸ್ 2 ಮಾಡ್ಕೊಂಡಿದ್ದಾರೆ ಅಥವಾ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಕೂಡ ಮಾಡ್ಕೊಂಡಿದ್ದಾರೆ, ಬಟ್ ಈಗ ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ಸುತ್ತೆ, ಆ ಸೀಟೇ ಬೇಡದಂಗೆ ಅಂತ ಅಡ್ಮಿಷನ್ ಮಾಡ್ಕೊಂಡ ನಂತರ ಅನಿಸ್ತಾ ಇದೆ. ಅಂತಹ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆಗಸ್ಟ್ 13 ಮುಂಜಾನೆ 11 ಗಂಟೆ ಮೊದಲು ಅಂದ್ರೆ ಆಗಸ್ಟ್ 12 ಒಳಗಡೆ, ಆಗಸ್ಟ್ 12 ಅಥವಾ ಆಗಸ್ಟ್ 12 ಒಳಗಡೆ ನೀವೇನ್ ಮಾಡಬೇಕು KEA ಆಫೀಸ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ನಿಮಗೆ ಅಡ್ಮಿಷನ್ ಹೋದಾಗ ಅಡ್ಮಿಷನ್ ಆರ್ಡರ್ ಎಲ್ಲ ಕೊಟ್ಟಿರ್ತಾರಲ್ವಾ ಅದೆಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗ್ಬೇಕು. ಹೋಗಿ ಸೀಟ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಸೀಟ್ ಅನ್ನ ಕ್ಯಾನ್ಸಲ್ ಮಾಡಿ ಕೊಡ್ತಾರೆ. ಬಟ್ ಅದಕ್ಕೆ ಫೈನ್ ಕೂಡ ಕಟ್ಸ್ಕೋತೀವಿ ಅಂತ ಹೇಳಿದ್ರೆ, ಎಷ್ಟು ಅಂತ ಮೆನ್ಷನ್ ಮಾಡಿದ್ರೆ ಬಟ್ ಫೈನ್ ಇರುತ್ತೆ ಅದಕ್ಕೆ. ಓಕೆನಾ? ಅದರ ನಂತರ ಇದೆಲ್ಲ ಆದ ನಂತರ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಕಂಪ್ಲೀಟ್ ಆಗಿ ಮುಗಿದ ರೀತಿ ಆಗತ್ತೆ. ಈ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಕಂಪ್ಲೀಟ್ ಆಗಿ ಮುಗೀತು ಅಂತ ಹೇಳಿದ್ರೆ ರಿಸಲ್ಟ್ ಏನಿದೆ ಅದನ್ನ ಅಂದ್ರೆ KCET ರಿಲೇಟೆಡ್ ಕೋರ್ಸ್ಗೆ ಸಂಬಂಧಿಸಿದಂತೆ 2ನೇ ರೌಂಡ್, MBBS BDS ಹಾಗೆ ಫಾರ್ಮಸಿ ಕೋರ್ಸ್ಗೆ ಸಂಬಂಧಿಸಿದಂತೆ 1ನೇ ರೌಂಡ್. ಇದರ ರಿಸಲ್ಟ್ ಏನಿದೆ ತಾತ್ಕಾಲಿಕ ಫಲಿತಾಂಶ ಅಂತ ಅಂದ್ರೆ ಪ್ರೊವಿಷನಲ್ ರಿಸಲ್ಟ್ ಅಥವಾ ಪ್ರೊವಿಷನಲ್ ಡೇಟ್ ಅಂದ್ರೆ ಇದು ಸ್ವಲ್ಪ ಚೇಂಜ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 19 ಮುಂಜಾನೆ 10 ಗಂಟೆಗೆ ಅನೌನ್ಸ್ ಮಾಡಬೇಕು ಅಂತಿದ್ದೀವಿ ಅಂತ ಹೇಳಿದರೆ ಹೆಚ್ಚಿನದಾಗಿ ಅನೌನ್ಸ್ ಕೂಡ ಅದೇ ಡೇಟ್ಗೆ ಅವರು ಮಾಡಬಹುದು. ಸೊ ಇದಿಷ್ಟು ಪ್ರಾಸೆಸ್ ಇದೆ. ಇದನ್ನ ಬಿಟ್ಟು ಏನಾದ್ರು ಡೌಟ್ ಇದ್ರೆ ಕನ್ನಡ ತಿಳಿಸಿ. ಏನ್ ಡೌಟ್ ಇದ್ರೆ ನಾನು ಸಾಲ್ವ್ ಮಾಡ್ತೀನಿ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.